ನಕಲಿ ದಾಖಲೆವೇ ಅಸಲಿಯೇ ಎಂಬುದನ್ನ ನೋಡದೇ ಇರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾರ್ಯವೈಖರಿ ಗೊತ್ತಿಲ್ಲದೆ ಅಥವಾ ಗುರುತಿಸಿದ್ರು ಕೋಟ್ರ ಫ್ಲಾಟ್ ಕಂಪ್ಯೂಟರ್ ಉತ್ತಾರ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಮಿಷಕ್ಕೆ ಒಳಗಾಗಿ ಉತ್ತಾರ ನೀಡಿದ್ರ, ಯಾರದೋ ಒತ್ತಡಕ್ಕೆ ಮಣಿದು ನೀಡಿದ್ರ ಕಂಪ್ಯೂಟರ್ ಉತ್ತಾರ. ಕಂಪ್ಯೂಟರ್ ಉತ್ತಾರ ನೀಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಇನ್ನೂ ಯಾಕೆ ವಜಾ ಆಗಿಲ್ಲ? ನಕಲಿ ದಾಖಲೆ ನೀಡಿದ ಶ್ರೀಮತಿ ನೀಲವ್ವ ಚನ್ನಪ್ಪ ಮುಳ್ಳೂರ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಹೌದು ವೀಕ್ಷಕರೇ, ನಿಮ್ಮ ಜನತಾ ಧ್ವನಿ ಅಕ್ಟೋಬರ್ 6ರಂದು ನಕಲಿ ಹಕ್ಕುಪತ್ರ ನಂಬಿ ಬಲಿಯಾಗ್ತಾರ ವಿಡಿಯೋ ಸಿದ್ಧಲಿಂಗ ಸ್ವಾಮಿ ನಂಜನಮಠ ಎಂಬ ಸುದ್ದಿ ಪ್ರಸಾರ ಮಾಡಿ ಅಧಿಕಾರಿಗಳ ಗಮನಕ್ಕೆ ತರುವ ಕೆಲಸ ಮಾಡಿತ್ತು. ಅಧಿಕಾರಿಗಳು ಮತ್ತೊಮ್ಮೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಾಗ ಶ್ರೀಮತಿ ನೀಲವ್ವ ಚನ್ನಪ್ಪ ಮುಳ್ಳೂರ್ರವರು ರಕ್ಕಸಗಿ ಗ್ರಾಮ ಪಂಚಾಯಿತಿಗೆ ನಕಲಿ ದಾಖಲೆಗಳನ್ನು ನೀಡಿ ಕಂಪ್ಯೂಟರ್ ಉತ್ತಾರ ಪಡೆದಿರುವುದು ಗೊತ್ತಾಯಿತು. ತದನಂತರ ಪಿಡಿಒ ಸಿದ್ಧಲಿಂಗಸ್ವಾಮಿ ನಂಜನಮಠರವರು ನನ್ನ ಕೆಲಸದ ಒತ್ತಡದಲ್ಲಿ ಗಮನಿಸದೆ ಕಂಪ್ಯೂಟರ್ ಉತ್ತಾರ ನೀಡಿರುವುದಾಗಿ ಒಪ್ಪಿಕೊಂಡು ಶ್ರೀಮತಿ ನೀಲವ್ವ ಚನ್ನಪ್ಪ ಮುಳ್ಳೂರು ರವರಿಗೆ ನೀಡಿದ ಕಂಪ್ಯೂಟರ್ ಉತ್ತಾರ ರದ್ದುಪಡಿಸಿದರು. ಇದರ ಮಾಹಿತಿಯನ್ನ ಹುನಗುಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ ದೇಶಪಾಂಡೆಯವರು ಪತ್ರದ ಮೂಲಕ ಜನತಾ ಧ್ವನಿಗೆ ತಿಳಿಸಿದರು. ಇಲಾಖೆಯ ನಿಯಮದ ಪ್ರಕಾರ ನಕಲಿ ದಾಖಲೆಗಳನ್ನು ನೀಡಿದ ಶ್ರೀಮತಿ ನೀಲವ್ವ ಚನ್ನಪ್ಪ ಮುಳ್ಳೂರು ಮತ್ತು ಕರ್ತವ್ಯ ನಿರ್ಲಕ್ಷ್ಯ ತೋರಿದ ಪಿಡಿಒ ಸಿದ್ಧಲಿಂಗಸ್ವಾಮಿ ನಂಜನಮಠ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿ ಮಾಡಲಾಗಿತ್ತು. ಪತ್ರ ನೀಡಿ ತಿಂಗಳುಗಳೇ ಕಳೆದರೂ ತೋರಿಕೆಗೆ ಶ್ರೀಮತಿ ನೀಲವ್ವ ಚನ್ನಪ್ಪ ಮುಳ್ಳೂರು ಮೇಲೆ ಇಲಾಖೆಯ ನಿಯಮದ ಪ್ರಕಾರ ಕ್ರಮ ಕೈಗೊಳ್ಳಲು ಅದೇ ಪಿಡಿಒ ಸಿದ್ಧಲಿಂಗಸ್ವಾಮಿ ನಂಜನಮಠರವರಿಗೆ ಸೂಚಿಸಿದ್ದಾರೆ. ಪಿಡಿಒ ಸಿದ್ಧಲಿಂಗಸ್ವಾಮಿ ನಂಜನಮಠರವರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿ ತಾವು ರಕ್ಕಸಗಿ ಗ್ರಾಮ ಪಂಚಾಯತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಹಿರೇಯರನಕೇರಿ ಗ್ರಾಮದ ಶ್ರೀಮತಿ ನೀಲವ್ವ ಚನ್ನಪ್ಪ ಮುಳ್ಳೂರ್ ಇವರ ಹೆಸರಿನಲ್ಲಿ ಯಾವುದೇ ದಾಖಲಾತಿಗಳನ್ನ ಪರಿಶೀಲಿಸದೆ ನಿಯಮ ಬಾಹಿರವಾಗಿ ಕಂಪ್ಯೂಟರ್ ಉತ್ತಾರ ನೀಡಿದ್ದಿರುತ್ತದೆ. ಕಂಪ್ಯೂಟರ್ ಉತ್ತಾರ ನೀಡುವ ಪೂರ್ವದಲ್ಲಿ ನಿಯಮಾನುಸಾರ ಸಂಬಂಧಪಟ್ಟ ಎಲ್ಲ ಸೂಕ್ತ ಮಾಹಿತಿಗಳನ್ನ ಪಡೆಯುವುದು ನಿಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ. ಆದರೆ ನೀವು ಇಂತಹ ಯಾವುದೇ ಕ್ರಮ ಕೈಗೊಳ್ಳದೆ ನೇರವಾಗಿ ಕಂಪ್ಯೂಟರ್ ಉತ್ತಾರ ಮಾಡಿ ಕರ್ತವ್ಯ ಲೋಪ ಎಸಗಿರ್ತೀರಿ. ಇದರಿಂದ ನೀವು ಕೆಲಸದಲ್ಲಿ ನಿರ್ಲಕ್ಷ್ಯತನ ತೋರಿರುವುದು ಕಂಡುಬರುತ್ತದೆ. ಕಾರಣ ಈ ನಿಮ್ಮ ಕರ್ತವ್ಯ ಲೋಪವನ್ನ ಗಂಭೀರವಾಗಿ ಪರಿಗಣಿಸಿ ಏಕೆ ನಿಮ್ಮ ಮೇಲೆ ಕೆಸಿಎಸ್ಆರ್ ನಿಯಮಾವಳಿಗಳ ಪ್ರಕಾರ ಕ್ರಮ ಕೈಗೊಳ್ಳಬಾರದು ಎಂಬುದಕ್ಕೆ ನಿಮ್ಮ ಲಿಖಿತ ಹೇಳಿಕೆಯನ್ನ ಈ ಪತ್ರ ಮುಟ್ಟದ ತಕ್ಷಣ ಸಲ್ಲಿಸತಕ್ಕದ್ದು. ಒಂದು ವೇಳೆ ನಿಗದಿತ ಅವಧಿಯಲ್ಲಿ ಸಲ್ಲಿಸದೇ ಇದ್ದಲ್ಲಿ ನೀವು ಹೇಳುವುದು ಏನು ಇಲ್ಲವೆಂದು ಭಾವಿಸಿ ನಿಮ್ಮ ಮೇಲೆ ಸೂಕ್ತ ಕ್ರಮಕ್ಕಾಗಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುವುದು ಎಂಬುದನ್ನ ಸ್ಪಷ್ಟಪಡಿಸಿದೆ ಎಂದು ಹುನಗುಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ ದೇಶಪಾಂಡೆಯವರು ಪತ್ರ ಕಳಿಸಿ ಕೈ ತೊಳೆದುಕೊಂಡ ಹಾಗೆ ಕಾಣುತ್ತಿದೆ. ಪಿಡಿಒ ಸಿದ್ಧಲಿಂಗಸ್ವಾಮಿ ನಂಜನಮಠರವರು ಇವತ್ತಿನ ದಿವಸದವರೆಗೂ ಇಲಾಖೆಯ ನಿಯಮದ ಪ್ರಕಾರ ನಕಲಿ ದಾಖಲೆಗಳನ್ನ ನೀಡಿದ ಶ್ರೀಮತಿ ನೀಲವ್ವ ಚನ್ನಪ್ಪ ಮುಳ್ಳೂರವರ ಮೇಲೆ ಯಾವ ಕ್ರಮನೂ ಕೈಗೊಂಡಿಲ್ಲ. ಪಿಡಿಒ ಸಿದ್ಧಲಿಂಗಸ್ವಾಮಿ ನಂಜನಮಠರವರು ಸಹ ಹುನಗುಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ ದೇಶಪಾಂಡೆಯವರಿಗೆ ಮೇಲಾಧಿಕಾರಿಗಳ ನೋಟಿಸ್ಗೂ ಉತ್ತರ ನೀಡಲ್ಲ ಅನ್ನೋದ್ರೆ ಮೇಲಾಧಿಕಾರಿಗಳ ಮೇಲೆ ಎಷ್ಟು ಗೌರವ ಇದೆ ಅನ್ನೋದು ತೋರಿಸುತ್ತೆ. ಇನ್ನೆರಡು ದಿನಗಳಲ್ಲಿ ಇವರಿಬ್ಬರ ಮೇಲೆ ಕ್ರಮ ಕೈಗೊಳ್ಳದಿದ್ರೆ ಜನತಾ ಧ್ವನಿ ಬಾಗಲಕೋಟೆ ಮುಖ್ಯ ಕಾರ್ಯನಿರ್ವಾಹಕರಿಗೆ ಮತ್ತೊಮ್ಮೆ ದೂರು ಸಲ್ಲಿಸುತ್ತೆ ಎಂದು ತಿಳಿಸಿ ಮತ್ತೆ ಸಿಗೋಣ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ. ನಮಸ್ಕಾರಗಳೊಂದಿಗೆ.